ಅಯ್ಯೋ ನೀವು ಬಹಳ ಪ್ರೀತಿಯಾಗಿ ಅಪ್ಕೊಂಡಿರ್ರಿ. ನಮಗೇನ್ ಸಮಸ್ಯೆ? ನೀವು ನಿಮ್ಮ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದವರು ನೀವು ಬಹಳ ಪ್ರೀತಿಯಿಂದ ಇದ್ರೆ ನಮಗೇನ್ ಸಮಸ್ಯೆ ಇಲ್ಲಪ್ಪ. ನೀವು ಚೆನ್ನಾಗಿರಿ. ಸರ್ಕಾರ ಜನ ನಿಮಗೆ ಅವಕಾಶ ಕೊಟ್ಟಿದ್ದಾರೆ. 5 ವರ್ಷ ಕಾಲ ಸಂಪೂರ್ಣವಾಗಿ ಅಧಿಕಾರವನ್ನ ನಡೆಸಿ, ಸರ್ಕಾರ ನಡೆಸಿ, ಅಧಿಕಾರ ನಡೆಸಿ, ಜನಪರವಾಗಿ ಕೆಲಸ ಮಾಡಿ, ಜನರ ವಿಶ್ವಾಸ ಗಳಿಸ್ಕೊಳ್ಳಿ, ಜನಪರವಾಗಿ ಕೆಲಸ ಮಾಡಿ ಅಂತ ನಾವು ನಿಮ್ಗೆ ಹೇಳ್ತೀವಿ. ನಮಗೇನು ಆಸಕ್ತಿ ಇಲ್ಲ. 5 ವರ್ಷ ಕಾಲ 36 ವರ್ಷದಲ್ಲಿ ಎಂದೂ ಕಾಣದಂತ ಬಹುಮತ ರಾಜ್ಯದ ಜನರು ನಿಮ್ಗೆ ಕೊಟ್ಟಿದ್ದಾರೆ. ಆದರೆ ನೀವು ನಡ್ಕೊಳ್ಳುವಂತ ನಡವಳಿಕೆಗಳು ಯಾವ್ದ್ರಲ್ಲೂ ನಾನು ಈಗಾಗಲೇ ಹೇಳಿದ್ದೀನಿ, ಆಡಳಿತದಲ್ಲೂ ಏನೂ ಪ್ರಯೋಜನ ಇಲ್ಲ, ಅಭಿವೃದ್ಧಿಯಲ್ಲೂ ಇಲ್ಲ, ಯಾವುದರಲ್ಲೂ ಏನು ಒಳ್ಳೆ ಕೆಲಸ ಇಲ್ಲ, ನಡವಳಿಕೆನಲ್ಲೂ ಇಲ್ಲ ಅಂತ ಆಗಿದೆ. ಹಾಗಾಗಿ ನಿಮ್ಮ ನಡವಳಿಕೆ ನೀವು ಇರ್ಬೋದು, ನೀವು ಒಂದೇ ಪಕ್ಷದವರು ಸರ್ಕಾರದಲ್ಲಿ ಇರೋರು ಇರ್ಬೋದು, ಆದರೆ ನಿಮ್ಮ ನಡವಳಿಕೆ ವೇದಿಕೆ ಮೇಲೆ ಆಗಿರುವಂತದ್ದು ಜನಕ್ಕೆ ಅಸಹ್ಯ ಆಗಿದೆ. ಏನಪ್ಪಾ ಇಂಥವ್ರಿಗೆ ಓಟ್ ಹಾಕಿದೀವಿ ಅನ್ನೋಂತ ನೋವು ಜನರಲ್ಲಿ ಎದ್ದು ಕಾಣ್ತಿರುವಂತದ್ದು. ಹಾಗಾಗಿ ನೀವು ತುಂಬಾ ಪ್ರೀತಿಯಿಂದ ಇರ್ರಿಯಪ್ಪ, ತುಂಬಾ ಪ್ರೀತಿಯಿಂದ. ನಿಮಗೆ ನೀವು ಪರಸ್ಪರ ಹಿಂಗೆ ಅವಮಾನ ಮಾಡ್ಕೊಳ್ಳೋದೇ ನಿಮ್ ಪ್ರೀತಿ ಅನ್ನೋದು. ಪ್ರೀತಿಗೆ ಹೊಸ ಡೆಫಿನೇಷನ್ ಕಾಂಗ್ರೆಸ್ ಪಕ್ಷದಿಂದ ಗೌರವ ಕೊಡೋದಂದ್ರೆ ಹೆಂಗೆ ಅಂದ್ರೆ, ಹಿಂಗೆ ವೇದಿಕೆಯಲ್ಲಿ ತೇಜೋವಧೆ ಮಾಡೋದೇ ಪ್ರೀತಿ. ಅವರು ನಿನ್ ಜೊತೆ MLA ಇಲ್ಲ ಅನ್ನೋದು ಒಂದು ಪ್ರೀತಿ, ಗೌರವ ಕೊಡುವಂಥದ್ದು. ಹೇಗೆ ನಮಗೆ ಯಾಕೆ, ನಮಗೆ ಏನ್ ಬೇಜಾರೇನು ಅಂದ್ರೆ, ಏನಪ್ಪ ಇಂತ ರಾಜಕೀಯ ಈ ಮಟ್ಟಕ್ಕೆ ಬೆಳೀತಲ್ಲ. ರಾಜಕೀಯ ಒಂದು ಸರ್ಕಾರದಲ್ಲಿ ಇರುವಂತ ಹಿರಿಯ ರಾಜಕಾರಣಿಗಳೇ ಈ ಮಟ್ಟಕ್ಕೆ ಇಳಿದ್ರಲ್ಲ, ಈ ಮಟ್ಟಕ್ಕೆ ಇಳಿದು ಕುಸಿದಿದೆಯಲ್ಲ ಸಾರ್ವಜನಿಕ ಜೀವನ ಅನ್ನೋಂಥದ್ದು ಅಷ್ಟೇ ಬೇಸರ. ನೀವು ಹೆಂಗೆ ಇಷ್ಟೇ ಪ್ರೀತಿ ತೋರಿಸ್ಕೊಳ್ಳಿ, ಒಳ್ಳೇದು ನಮಗೆ. ನೀವು ಇನ್ನೂ ಜಾಸ್ತಿ ಪ್ರೀತಿ ತೋರಿಸ್ಕೊಳ್ಳಿ. ಈಗೇನು ಪ್ರೀತಿ ಅಂತ ಏನ್ ಹೇಳಿದಿರಲ್ಲ, ಈ ನಡವಳಿಕೆ ಮೈಸೂರು ಕಾರ್ಯಕ್ರಮನೇ ಒಂದು ಪ್ರೀತಿ, ಡೆಲ್ಲಿನಲ್ಲಿ ನಡೆದಿರೋದು ಒಂದು ಪ್ರೀತಿ, ಬೇರೆ ಬೇರೆ ಸಂದರ್ಭದಲ್ಲಿ ನಿಮ್ ಪ್ರೀತಿನೇ ಹೊಸ ಡೆಫಿನೇಷನ್ ಕೊಟ್ಟಿರೋದು ಕಾಂಗ್ರೆಸ್ ಪಕ್ಷದವರು. ಹಾಗಾಗಿ ಕಾಂಗ್ರೆಸ್ ಸಂಸ್ಕೃತಿ ಏನು ಅನ್ನೋಂಥದ್ದು ಇವತ್ತು ಜನ ನೋಡಿದ್ದಾರೆ.